ಅಲ್ವಾಡಲ್ಲಿ ನನ್ನಲ್ಲ ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು ಅಣ್ಣ? ಸೋಮಶೇಖರ್ ಅಂದ್ಬಿಟ್ಟು. ನಿಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತೆ? ಹೌದಾ? ಈ ಕರು ಎಲ್ಲಿಂದ ತಗೊಂಬಂದಿತ್ತು? ಮಾಗಡಿರಿ. ಓಕೆ, ಯಾರು ಬಂದ್ರೆ ಕೊಡ್ತೀರಾ? ನಾವು ಕೊಡ್ತೀರಾ ಅಣ್ಣ? ಅಲ್ಲೂ ಅಲ್ಲಾಗಿಲ್ಲ ಅಣ್ಣ. ಇದು ಒಂಟಿ ಒಂಟಿ ಇದನ್ನ ಯಾರು ಹೇಳಿದ್ರ ಸ್ನೇಹಿತರು ಕೊಟ್ಟರು ಹಿಡ್ಕೊಂಡು ಸಾಕ್ತಾ ಅಣ್ಣ. ಅದನ್ನ ಅದು ಒಂಟಿ ಅಣ್ಣ. ಯಾರು ನಮ್ಮ ಚಾನಲ್ ಮುಖಾಂತರ ಯಾರು ಕೂಟ ಹಾಕಿದ್ರೆ ಅಣ್ಣ ಹಾಕೋತೀರಾ? ಬಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಹಾಕೋತೀರಾ? ಓಕೆ. ನೀವು ಅಣ್ಣ ಜಾತ್ರೆ ಯಾವ್ಯಾವ ಜಾತ್ರೆ ಮೆರವಣಿಗೆ ಮಾಡ್ತೀರಾ ಅಣ್ಣ? ನಾವು ಮಾಗಡಿ ಒಂದೇ. ಮಾಗಡಿದ ಅಣ್ಣ. ಇವಾಗ ಈ ಬೆಂಗಳೂರಲ್ಲಿ ಇವಾಗ ನೀವು ಸಾಕ್ತಾ ಇದ್ದೀರಾ, ಏನು ವಾಕಿಂಗ್ ಬಿಡೋದಾಗಲಿ ಜನರು ಏನು ತೊಂದರೆಗಿಂದ್ರೆ ಏನ್ ಮಾಡಲ್ಲ? ಅಥವಾ ದನಗಳು ಜನರಿಗೆ ತೊಂದರೆ ಮಾಡೋದು, ಆಮೇಲೆ ತಿರ್ಗಾ ಮತ್ತೆ ಬೈಕು ಕಾರು ಓಡಾಡ್ತಾ ದನ ಬೆದ್ರೋದು ಇರ್ತದ? ಓಕೆ ಓಕೆ. ಇವಾಗ ಅಣ್ಣ ಈ ಒಂಟಿನೂ ಕೊಡ್ತೀರಾ, ಜೊತೆನೂ ಕೊಡ್ತೀರಾ ಅಣ್ಣ? ಅಣ್ಣ ಎಷ್ಟು ದಿನ ಆಯ್ತು ತಂದೆ? ಮಾಗಡಿರಿ. ಹಾಂ ಓಕೆ.
7 ತಿಂಗಳಾಯ್ತು. 7 ತಿಂಗಳಾಯ್ತು. ಅಣ್ಣ ಏನು ಹೇಳ್ತಿದ್ದೀರಾ ವ್ಯಾಪಾರ? ಅಣ್ಣ ನಾನು 3 ಲಕ್ಷ ಹೇಳ್ತಾ ಇದ್ದೀನಿ. 3 ಲಕ್ಷ. ಒಂಟಿಗೆ ಅಣ್ಣ? ನಾವು ಒಂಟಿಗೆ 1.80 ಹೇಳ್ತಾ ಇದ್ದೀನಿ. 1.80. ಓಕೆ ಅಣ್ಣ, ಇವತ್ತಿನ ರೇಂಜಲ್ಲಿ ಇವಾಗ ನಿಮ್ಮ ಪ್ರಕಾರ ಏನು ಹಳ್ಳಿಕಾರರು ಏನು ಅನ್ಸುತ್ತೆ ನಿಮಗೆ? ಮುಂಚೆ ಎಲ್ಲ ನಾಟಿ ದನ, ನಾಟಿ ಓರಿ ಅಂತ ಕರಿತಿರು, ಇವಾಗ ಹಳ್ಳಿಕಾರ ಅಂತ ಕರಿತಾವ್ರೆ. ನಿಮ್ಗೆ ಏನು ಅನ್ಸುತ್ತೆ? ಹಳ್ಳಿಕಾರು ಅದು ಬೀಡು. ಹಾಂ, ಬೀಡು. ಹಂಗಾಗಿ ಎಲ್ಲ ಮೊದಲು ನಾಟಿ ಅಂತಿದ್ರು, ಇವಾಗೆಲ್ಲ ಹಳ್ಳಿಕಾರ ಅಂತ ಮಾಡ್ಬಿಟ್ಟು ಹಳ್ಳಿಕಾರು. ಓಕೆ ಓಕೆ. ಇವಾಗ ಅಣ್ಣ ಏನು ನಿಮ್ಮ ತಲೆಗೆ ಸ್ಟಾಪ್ ಮಾಡಬೇಕು ಅಂತಿದ್ರಾ, ಅಥವಾ ಏನು ನಿಮ್ಮ ಮಗಂಗೂ ಈ ಥರ ಏನೋ ಅಭ್ಯಾಸ ಕಳಿಸ್ಕೊಳ್ಬೇಕು? ಇವನು ನಮ್ಮ ಅಣ್ಣನ ಮಗ, ಅವನೇ ನೋಡ್ಕೊಳೋದು, ನಾವು ಕಮ್ಮಿ ನೋಡ್ಕೊಳ್ಳೋದು, ಅವನೇ ನೋಡ್ಕೊಳೋದು. ಚೆನ್ನಾಗಿ ನೋಡ್ಕೊಂತಾಣ ಅವನು. ಚೆನ್ನಾಗಿ ನೋಡ್ಕೊತಾನೆ. ಪುಟ ನಮಸ್ತೆ, ನಿನ್ನ ಹೆಸರು? ಸಂಜಯ್ ಅಂದ್ಬಿಟ್ಟು. ಇವಾಗ ನೀನೇ ಎಲ್ಲ ನೋಡ್ಕೊಳ್ಳೋದು. ಇವಾಗ ಚಿಕ್ಕಪ್ಪ, ನಿಮ್ಮ ಚಿಕ್ಕಪ್ಪ ಹೆಂಗೆ ಆ ಥರ ಮಾಡ್ತೀಯಾ? ಹೆಂಗೆ ಆ ಥರ? ಓಕೆ. ಇವಾಗ ನೀನು ಓದಕ್ಕೆ ಹೋಯ್ತೀಯಾ? ಏನು ಗಮನ ಜಾಸ್ತಿ ಆ ಕಡೆ ಇರುತ್ತಾ ಈ ಕಡೆ ಇರುತ್ತಾ? ಹಾಂ, ಓದೋದು ಇರಬೇಕು, ಜೊತೆಗೆ ಇವು ಇರಬೇಕು. ನೀನು ಫ್ಯೂಚರಲ್ಲಿ ಏನು ಈ ಥರ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಏನಾರು ಆಸೆ ಏನಿದೆಯಾ? ಇವನೇ ಬೆಳೆಸ್ಕೊಂಡು ಹೋಗೋಣ ಅಂತ. ಓಕೆ ಅಣ್ಣ, ಇವಾಗ ನಿಮ್ಮ ಪ್ರಕಾರ ದನಿನ ರೇಟು ಏನಕ್ಕೆ ಎದೋತದ್ವಾ? ಅಣ್ಣ ಈಗ ದನ, ನಾಟಿ ದನ ಸಿಗ್ತಾ ಇರೋದೇ ಕಮ್ಮಿ. ಹಳ್ಳಿಕಾರ ಓರಿ ನಾವೇನವೆ ಓರಿ ಸಿಗ್ತಾ ಇರೋದೇ ಕಮ್ಮಿ. ಹಂಗಾಗಿ ಬೆಲೆ ಅಂತೂ ಜಾಸ್ತಿ ಆಗ್ಬಿಟ್ಟದೆ. ಬೆಲೆ ಜಾಸ್ತಿ. ಹೌದು. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ನಮ್ಮ ತಾತನ, ನಮ್ಮ ಅಪ್ಪ ಕಾಲದಿಂದ ಕಟ್ತಾ ಇದ್ರು. ಮೊದಲೆಲ್ಲ ಎಲ್ಲ ಕೆಲಸಕ್ಕೆ ಅಂತ ಉಪಯೋಗಿಸ್ತಿದ್ರು. ಈಗೆಲ್ಲ ಶೋಕಿ ಮಾಡ್ತಾ ಇದ್ದೀವಿ. ಶೋಕಿ ಮಾಡ್ತೀರಾ? ಹೌದು. ಓಕೆ ಅಣ್ಣ, ಶೋಕಿ ದನಕ್ಕೂ ಮತ್ತು ಕೆಲಸ ದನಿಗೂ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ನೋಡ್ಕೋಬೇಕು ಅಣ್ಣ? ಅಣ್ಣ ಶೋಕಿ ದನ ಅಂದರೆ ಕೆಲಸ ಯಾವ ಮಾಡಲ್ಲ. ಕೆಲಸ ಮಾಡಲ್ಲ. ಕೆಲಸದ ದನ ಅಂದರೆ ಬರೀ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಮಾಮೂಲಿ ಅವ್ರಿಗೆ ಏನು ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಇವ್ರಿಗೇನು ಆ ಥರ ಏನಿಲ್ಲ. ಇವ್ರಿಗೇನು ಬರೀ ಶೋಕಿನೇ ಅಲ್ವಾ, ಹಂಗಾಗಿ ಇವ್ನು ಚೆನ್ನಾಗಿ ನೋಡ್ಕೊಂತೀವಿ. ಅಣ್ಣ, ಇವಾಗ ನೀವು ಇದು ಊರ್ ಥರನೇ ಅನ್ಕೊಂಡಿದ್ದೀರಾ, ಅಥವಾ ಬೆಂಗಳೂರಲ್ಲಿ ಸಾಕ್ತಾ ಇದ್ದೀರಾ? ನಿಮ್ಗೇನು ಅನ್ಸುತ್ತೆ? ಇಲ್ಲ, ಆ ಥರ ಏನಿಲ್ಲ. ನಾವು ಮೊದಲಿಂದ ಊರಾಗ ಯಾವ ಥರ ಇದ್ದೀವೋ ಅದೇ ಥರನೇ ಇದ್ದೀವಿ. ಅದೇ ಥರ. ಇವಾಗ ದೀಪಾವಳಿ ಬೇರೆ, ಈಗ ಪಟಾಕಿ ಸೌಂಡ್ಗೆ ದನ ಬೆದ್ರದು ಏನಿಲ್ಲ. ಆ ಥರ ಏನಿಲ್ಲ. ಓಕೆ ಅಣ್ಣ, ನಿಮ್ಮ ನಂಬರು? 9844677799. ಓಕೆ ಓಕೆ. ಇವಾಗ ಯಾರಾದ್ರು ನಮ್ಮ ಚಾನಲ್ ಮುಖಾಂತರ ಬಂದರೆ ಇವಾಗ ದನ ಕೊಡ್ತೀರಾ? ಕೊಡ್ತೀರಾ? ಓಕೆ ಅಣ್ಣ, ಇವು ಸಾಕ್ತೀನಿ ಅನ್ನೋ ಕ್ರೇಜ್ ಇದ್ದು ಬಂದವ್ರಿಗೆ ಕೊಡ್ತೀನಿ. ಓಕೆ, ಸಾಕ್ತೀನಿ ಅಂತ ಕ್ರೇಜ್ ಇದ್ರೆ ಪ್ರೀತಿಯಿಂದ ಕೊಡ್ತೀರಾ ಅಣ್ಣ? ಓಕೆ ಓಕೆ ಅಣ್ಣ, ಇವಾಗ ಜಾತ್ರೆ ಎಲ್ಲೂ ಹೋಗಲ್ಲ ಅಣ್ಣ? ಜಾತ್ರೆ ಹೋಗ್ತೀನಿ ಮಾಗಡಿಗೆ. ಅಣ್ಣ, ದೇವ್ರಗುಡಕ್ಕೆ ಏನಾರು ಹಾಕಿದ್ರಾ? ಇಲ್ಲ ಅಣ್ಣ. ఎంత కంప్లీట్ గా ఎంత పడకూడదు.